ನಂದಿನಿ, ಹೆಂಗಿದ್ಯಾ? ಸಂದಾಗಿದ್ಯಾ? ಸದ್ಯದಲ್ಲೇ ಅಜ್ಜಿ ತಾತ ಆಗೋ ವಿಷಯ ತಿಳಿದು ನಿನ್ನ ಅತ್ತೆ ಮಾವನ್ಗೆ ಬಹಳ ಸಂತೋಷ ಆಗಿರ್ಬೇಕು. ನೀನು ಒಂದು ವರ್ಷ ತಡೆದಿದ್ದು ಒಳ್ಳೇದೇ ಆಯ್ತು. ತಾಯಿ ಆಗೋ ಮುಂಚೆ ನಿನ್ನ ಗಂಡ ಮತ್ತವನ ಕುಟುಂಬದ ಜೊತೆ ಸಾಕಷ್ಟು ಸಮಯ ಕಳೆದು ಅವ್ರ ಮನಸ್ಸಿನ ಮತ್ತು ಸಂಸಾರದ ಬಗ್ಗೆ ತಿಳಿದುಕೊಂಡಿದ್ದು ಬಹಳ ಒಳ್ಳೆ ವಿಷಯ. ಗರ್ಭಿಣಿ ಆಗೋದು ಬಹಳ ಸಂತೋಷ ಪಡೋ ವಿಚಾರ ಅಲ್ಲದೆ ಒಂದು ಜವಾಬ್ದಾರಿಯ ವಿಷಯ ಕೂಡ. ನಿನ್ನ ಜೀವನದಲ್ಲಿ ಇದು ಒಂದು ಹೊಸ ಹಂತ. ಮಗು ಹುಟ್ಟಿದ ನಂತರ ನಿಮ್ಮ ಕುಟುಂಬ ಜೀವನ ಒಂದು ಹೊಸ ರೀತಿಯಲ್ಲಿ ಬದಲಾಗ್ತೈತೆ. ನೀನು ಗರ್ಭವತಿ ಆದ್ರಿಂದ ದಿನನಿತ್ಯದ ಕೆಲಸ ಮಾಡೋವಾಗ ಬಹಳ ಸುಸ್ತು ಆಗ್ತೈತೆ. ಮೊದಲು ಸ್ವಲ್ಪ ಕಷ್ಟ ಆದ್ರೂ ಕಡೆಯಲ್ಲಿ ಒಂದು ಬಹುಮಾನ ಸಿಗ್ತೈತೆ. ಏನ್ ಗೊತ್ತಾ? ಒಂದು ಸುಂದರವಾದ ಮಗು. ನಿನ್ನ ಪುಟ್ಟ ಮಗುವಿನ ಜೊತೆಗೆ ಬಹಳಷ್ಟು ಜವಾಬ್ದಾರಿನೂ ಬತ್ತೈತೆ. ಈ ವಿಚಾರದ ಬಗ್ಗೆ ನಿಮ್ಮ ಮನೆಗೆ ಬಂದ ಆಶಾ ಕಾರ್ಯಕರ್ತೆಯು ಎಲ್ಲ ವಿಚಾರನೂ ತಿಳಿಸಿರ್ಬೇಕಲ್ವಾ? ನಾನು ಒಬ್ಬ ತಾಯಿ ಆದ್ರಿಂದ ಇನ್ನೊಮ್ಮೆ ನಿನಗೆ ಈ ವಿಚಾರದ ಬಗ್ಗೆ ತಿಳಿಸ್ತೀನಿ. ನನ್ನ ತಂಗಿ ಶಾಂತಮ್ಮ ಆರೋಗ್ಯ ಕೇಂದ್ರದಲ್ಲಿ ಒಬ್ಬ ANM ಸಿಸ್ಟರ್ ಅನ್ನೋದು ನಿಂಗೆ ತಿಳಿದೈತೆ. ಅವಳು ನಿನ್ನಂತೆ ಹೊಸ್ದಾಗಿ ತಾಯಿ ಆಗೋ ಮಹಿಳೆಯರಿಗೆ ಹಲವಾರು ಮುಖ್ಯ ವಿಷಯನ ಯಾವಾಗ್ಲೂ ತಿಳಿಸಕ್ಕೆ ಇಷ್ಟಪಡ್ತಾಳೆ. ನಮಸ್ಕಾರ, ನನ್ನ ಹೆಸರು ಶಾಂತಮ್ಮ. ನಾನು ಆರೋಗ್ಯ ಕೇಂದ್ರದಲ್ಲಿ ಒಬ್ಬ ANM ಸಿಸ್ಟರ್. ನೀವು ಗರ್ಭವತಿ ಆದಾಗ ಸ್ವಸ್ಥವಾಗಿ ಮತ್ತು ಸುರಕ್ಷಿತವಾಗಿ ಇರಬೇಕು. ಮುಟ್ಟು ನಿಂತ ಸ್ವಲ್ಪ ದಿನದ ನಂತರ ಅಥವಾ 3 ತಿಂಗಳು ತುಂಬುವ ಒಳಗೆ ನಿಮ್ಮ ಮೊದಲನೆಯ ಹೆರಿಗೆಯ ಮುಂಚಿನ ತಪಾಸಣೆ ಮಾಡಿಸಿಕೊಳ್ಳಬೇಕು. ಮತ್ತೆ ಬರುವ ಬೇರೆಯ ಹೆರಿಗೆಯ ಮುಂಚಿನ ತಪಾಸಣೆಗಳನ್ನು ಮರೆಯದೆ ಸರಿಯಾದ ಸಮಯಕ್ಕೆ ಹೋಗಿ ಮಾಡಿಸಿಕೊಳ್ಳಿ. ಅಲ್ಲಿ ಅವರು ಕೊಡುವ ಸಲಹೆಯನ್ನು ಸರಿಯಾಗಿ ಅನುಸರಿಸಬೇಕು. ತಾಯಿ ಕಾರ್ಡ್ನಲ್ಲಿ ತಿಳಿಸಿರುವ ವಿಷಯಗಳನ್ನು ಸರಿಯಾಗಿ ಅನುಸರಿಸಬೇಕು. ಒಂದು ಸರಿಯಾದ ಹೆರಿಗೆ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಅಲ್ಲದೆ ಹೆರಿಗೆಯ ಸಮಯದಲ್ಲಿ ನಿಮ್ಮ ಬಳಿ ಒಬ್ಬ ಅನುಭವ ಇರುವ ಹೆರಿಗೆಯ ಸಂಗಾತಿ ಇರಬೇಕು. ಮಗು ಹುಟ್ಟಿದ ಮೇಲೆ ತಾಯಿ ಮತ್ತು ಮಗು ಇಬ್ಬರು ಹೆರಿಗೆಯ ನಂತರದ ಪಟ್ಟಿಯಲ್ಲಿ ಇರುವ ಮಾಹಿತಿಯನ್ನು ಮೊದಲ 7 ದಿನಗಳಲ್ಲಿ ಅನುಸರಿಸಬೇಕು. ಹುಟ್ಟಿದ ಮಗುವಿನ ಮೊದಲನೆಯ ವರ್ಷದಲ್ಲಿ ಮಗುವನ್ನು ಬಹಳ ಜೋಪಾನವಾಗಿ ನೋಡಿಕೊಳ್ಳಬೇಕು. ಮಗುವಿಗೆ ಯಾವ ರೀತಿಯ ಸೋಂಕು ಅಥವಾ ಕಾಯಿಲೆ ಬರದಂತೆ ನೋಡಿಕೊಳ್ಳಬೇಕು. ಇದಕ್ಕಾಗಿ ಮಗುವಿಗೆ ಪೌಷ್ಟಿಕವಾದ ಆಹಾರವನ್ನು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಕೊಡಬೇಕು. ಸರಿಯಾದ ಮಾಹಿತಿ ಇದ್ದರೆ ನಾವು ಅದನ್ನು ಅನುಸರಿಸುತ್ತಾ ಆರೋಗ್ಯಕರವಾಗಿ ಸಂತೋಷವಾದ ಕುಟುಂಬ ಜೀವನವನ್ನು ನಡೆಸಬಹುದು. ನನ್ನ ಮಕ್ಕಳು ಈಗ ದೊಡ್ಡವರಾಗವ್ರೆ. ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಪುಟ್ಟ ಪಾಪ ಬತ್ತೈತೆ ಅಂತ ನಾವೆಲ್ಲ ಎದುರು ನೋಡ್ತಾ ಇದ್ದೀವಿ. ನಂದಿನಿ, ನಾನು ಅಂಗಡಿಗೆ ಹೋಗಿ ಸಹಾಯ ಮಾಡಬೇಕು. ನಿನ್ನ ಆರೋಗ್ಯನ ಸಂದಾಗಿ ನೋಡ್ಕೋ. ಏನಾದ್ರೆ ಬೇಕಾದ್ರೆ ನಮ್ಮಂತ ಒಬ್ಬ